ಹಾಗೆಯೇ ಸಂಪಿಗೆಹಳ್ಳಿಯವರು ಕೂಡ ಈ ಚೈನ್ ಸ್ನ್ಯಾಚಿಂಗ್ ಇನ್ಸಿಡೆಂಟ್ ಒಂದನ್ನು ಪತ್ತೆ ಹಚ್ಚಿದ್ದಾರೆ. 47 ಗ್ರಾಂ ಚಿನ್ನದ ಮಾಂಗಲ್ಯ ಸರ ಮತ್ತು ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ದ್ವಿಚಕ್ರ ವಾಹನ, ಒಟ್ಟು 3 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದೆ. ಇದರಿಂದ 2 ಈ ರೀತಿಯ ಚೈನ್ ಸ್ನ್ಯಾಚಿಂಗ್ ಇನ್ಸಿಡೆಂಟ್ಸು ಪತ್ತೆಯಾಗಿದ್ದಾವೆ. ಇದು ಆಗಿರ್ತಕ್ಕಂಥದ್ದು ನವೆಂಬರ್ 22ರಂದು ರಸ್ತೆಯಲ್ಲಿ ಹೋಗುವಾಗ ಈ ರೀತಿ ಚೈನ್ ಸ್ನ್ಯಾಚಿಂಗನ್ನು ಇಬ್ಬರು ಬಂದು ಮಾಡಿರ್ತಕ್ಕಂಥದ್ದು. ನಂತರ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಇದೇ ತಿಂಗಳ 3ನೇ ತಾರೀಕಿನಂದು ಇಬ್ಬರನ್ನು ಬಂಧಿಸಿ ಅವರಿಂದ ಈ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅವರ ಕೂಲಂಕುಷ ವಿಚಾರಣೆಯ ಮೇರೆಗೆ ಅವರು ಸಂಜಯನಗರ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಒಂದು ಇದೇ ರೀತಿಯ ಚಿನ್ನದ ಚೈನ್ ಸ್ನ್ಯಾಚಿಂಗನ್ನು ಮಾಡಿರ್ತಕ್ಕಂಥದ್ದು ಕಂಡುಬಂದಿದ್ದು, ಆ 2 ಪ್ರಕರಣಗಳು ಈಗ ಪತ್ತೆಯಾಗಿದ್ದಾವೆ. ಆರೋಪಿಗಳಿಬ್ಬರೂ ಕೂಡ ಬೆಂಗಳೂರಿನವರೇ ಆಗಿದ್ದು, ಅವರುಗಳ ಮೇಲೆ ಈ ಹಿಂದೆ DJ ಹಳ್ಳಿ KG ಹಳ್ಳಿ ಗಲಾಟೆಯಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಪ್ರಕರಣಗಳಲ್ಲಿ ಅವರು ಭಾಗಿಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ.